ಸಮಾನ ಎಲ್ಲ ಪ್ರಾಧ್ಯಾಪಕರೇ, ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಭೂಮಿಕೆಯಾದಂಥ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಸಂವಿಧಾನ ದಿನದ ಶುಭಾಶಯಗಳು. ಪ್ರತಿ ವರ್ಷ ನವೆಂಬರ್ 26 ನಾವು ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತೀವಿ. ದುರಂತ ಏನು ಗೊತ್ತಾ, ಎಷ್ಟು ಜನಕ್ಕೆ ಇದು ಸಂವಿಧಾನ ದಿನ ಅಂತ ಗೊತ್ತಿದೆ ಅಂತ ಒಂದು 4-5 ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾರೆ. ಇವತ್ತೇನೈತಮ್ಮ ಗೊತ್ತಿಲ್ಲ ಸರ್, ಇರ್ಲಕ್ಕ ಅಂಬಮ್ಮನ ಜಾಗದಾಗ ಎಷ್ಟು ಬೇಕು ಗೊತ್ತಾಗಿಲ್ಲ, ಸಿಂಧನೂರು ಉರುಸಿದ್ದಾಗ ಎಷ್ಟು ಬೇಕು ಗೊತ್ತಾಗಲ್ಲ. ಆದ್ರೆ ನಿಮ್ಮನ್ನು ಇಲ್ಲಿ ಕರ್ಕೊಂಬಂದು ಕುಣಿಸಿದ್ದು ಅತಿ ಮಹತ್ವವಾದಂತ ಗ್ರಂಥ ಸಮರ್ಪಣ ಆದಂತ ದಿನ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಭಾರತೀಯ ಆಗೋದಕ್ಕೆ ಲಾಯಕ್ಕಿಲ್ಲ. ಇದನ್ನು ತುಂಬಾ ಕಾರಣವಾಗಿ ಹೇಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಚರಿತ್ರೆಯ ಪುಟವನ್ನು ತೆಗೆದು ನೋಡಿದಾಗ 75 ವರ್ಷಗಳ ಹಿಂದೆ ಈ ದೇಶದ ಕತೆ ಏನಿತ್ತು ಆಗಲೇ ವಿದ್ಯಾರ್ಥಿ ಮಾತಾಡಿದ್ರು. ಮೇಲು ಕೀಳು, ಹೆಣ್ಣು ಗಂಡು, ಶ್ರೀಮಂತ ಬಡವ, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ಆ ಜನಾಂಗ ಈ ಜನಾಂಗ, ಆ ಭಾಷೆ ಈ ಭಾಷೆ ಅಂತ ಬರೀ ಪ್ರತ್ಯೇಕತೆ. ಆ ಎಲ್ಲಾ ಪ್ರತ್ಯೇಕತೆಗಳನ್ನ ಒಂದು ಮಾಡಿ ಒಗ್ಗೂಡಿಸಿ ಒಂದು ಕಡೆ ನಾವೆಲ್ಲರೂ ಭಾರತೀಯರು, ಇಡೀ ಜಗತ್ತಿನಲ್ಲೇ ಶ್ರೇಷ್ಠವಾದಂತ ರಾಷ್ಟ್ರವನ್ನ ಕಟ್ಟಿದವರು ಅನ್ನುವ ಒಂದು ಅಹಮ್ಮಿಕೆಯ ಘೋಷಣೆಯನ್ನು ಮಾಡುವುದಕ್ಕೆ ಕಾರಣವಾಗಿದ್ದೇನಾದರೂ ಇದ್ರೆ ಅದು ಸಂವಿಧಾನ. ಅದು ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು. ಹಾಗಾಗಿ ನಮ್ಗೆ ಯಾರು ಗೊತ್ತಂದ್ರೆಲ್ಲ ಗೊತ್ತಿಲ್ಲ, ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಗೊತ್ತಿರಬೇಕು. ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಎಲ್ಲರೂ ಕೂಡ. ನಾನು ಹೇಳ್ತಿರ್ತೀನಿ, ನಾನು ಮುಸ್ಲಿಂ, ನನ್ನ ಮನೆಯಲ್ಲಿ ಕುರಾನ್ ಪುಸ್ತಕ ಐತೆಲ್ಲೋ ಗೊತ್ತಿಲ್ಲ. ನಾನು ಕ್ರಿಶ್ಚಿಯನ್, ನನ್ನ ಮನೆಯಲ್ಲಿ ಬೈಬಲ್ ಐತೆಲ್ಲೋ ಗೊತ್ತಿಲ್ಲ. ನಾನು ಬೌದ್ಧ, ತ್ರಿಪಿಟಕ ಐತೆಲ್ಲೋ ಗೊತ್ತಿಲ್ಲ. ನಾನು ಸಿಖ್, ಗ್ರಂಥ ಸಾಹೇಬ ಐತೆಲ್ಲೋ ಗೊತ್ತಿಲ್ಲ. ನಾನು ಹಿಂದೂ, ವೇದ ಉಪನಿಷತ್ ಐತೆಲ್ಲೋ ಗೊತ್ತಿಲ್ಲ. ಆದ್ರೆ ಎಲ್ಲರ ಮನೆಯಲ್ಲಿ ಸಂವಿಧಾನ ಇರಬೇಕು. ಯಾಕೆ ಗೊತ್ತಾ, ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಿರೋದೇ ಸಂವಿಧಾನ. ಹಾಗಾಗಿ ಇಲ್ಲಿರ್ತಕ್ಕಂಥ BA, BSc, BCom ವಿದ್ಯಾರ್ಥಿಗಳು ಕಡ್ಡಾಯವಾಗಿ IC ಹಾಕಿಟ್ಟಿದ್ದಾರೆ ಅಂತಂದ್ರೆ ನಿಮ್ಗೆ ಸಿಲೆಬಸ್ ಹೇಳಿ ಎಕ್ಸಾಮ್ ಬರೆಸಿ ನಿಮ್ಮ ರ್ಯಾಂಕ್ ತರ್ಸಕ್ಕಲ್ಲ. ಈ ದೇಶ ಹೇಗೆ ನಡೀತಾ ಇದೆ, ಈ ದೇಶದ ಕಾನೂನು ಹೇಗಿದೆ, ನೀವು ಅದರಿಂದ ಹೇಗೆ ರಕ್ಷಣೆ ಪಡ್ಕೋಬೇಕಂತ ತಿಳ್ಕೊಳ್ಳಕ್ಕೆ ನಿಮ್ಮ ಸಬ್ಜೆಕ್ಟ್ ಇಟ್ಟಿದ್ದೇವೆ ಹೊರತಾಗಿ ಅದು ಎಲ್ಲಾ ಸಬ್ಜೆಕ್ಟ್ ತರ ಅಲ್ಲ ಅನ್ನೋದನ್ನ ನೀವು ಗಮನಿಸಬೇಕು. ಹಾಗಾಗಿ ಎಲ್ಲರೂ ಕೂಡ ಸಂವಿಧಾನವನ್ನು ಓದಬೇಕು. ಯಾಕೆ ಓದಬೇಕು, ಅದರ ಮಹತ್ವ ಏನು, ಹೋಗ್ಲಿ ಸಂವಿಧಾನ ಅಂದ್ರೆ ಏನು ಅಂತ ನೋಡಿದ್ರೆ ಬಹಳ ಸರಳವಾಗಿ ಹೇಳ್ಬಿಡ್ತೀನಿ ನಿಮ್ಗೆ. ಯಾರ್ಯಾರೋ ಕೋಟ್ ಮಾಡಿ ಹೇಳಕ್ ಹೋಗಲ್ಲ. ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರಗೊಳಿಸದೇ ಇರುವುದೇ ಸಂವಿಧಾನ, ಬೇರೆ ಏನು ಅಲ್ಲ. ನಾವು ಅಂತಿರ್ತೇವೆ ಸರ್ ನಮ್ಮ ಸ್ವಾತಂತ್ರ್ಯ ಇಲ್ವಾ, ಇದೆ, ಯಾರು ಹೇಳಿದ್ರು? ಇಲ್ಲಂತ ಯಾರು ಹೇಳಿದ್ರು? ಆದ್ರೆ ಒಂದು ಚೌಕಟ್ಟಿದ್ದು ಸ್ವಾತಂತ್ರ್ಯ ಐತಂತ ಹೇಳಿ ಹೆಂಗ್ ಬೇಕಂಗ್ ಮಾಡಕ್ ನಡೀತದನು, ಹೆಂಗ್ ಬೇಕಂಗ್ ಇರಕ್ ನಿಂತದನು. ಅದು ಇರಬಾರದು ಅಂತ ಹೇಳೋದೇ ಸಂವಿಧಾನ. ಅದು ಒಂದು ದೇಶದ ಚೌಕಟ್ಟು. ಇಂಥ ಸಂವಿಧಾನ ಅನ್ನುವಂಥದ್ದು ರಾಜಪ್ರಭುತ್ವ ರಾಷ್ಟ್ರಗಳಿಂದ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಹೇಗೆ ಬಂತು ಅನ್ನೋದೇ ಒಂದು ದೊಡ್ಡ ರೋಚಕ. ಸಣ್ಣ ಹಿನ್ನೆಲೆಯಾಗಿ ಹೇಳೋದಾದ್ರೆ ನಿಮಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಸಂವಿಧಾನದ ಕಲ್ಪನೆ ಕ್ರಿಸ್ತಪೂರ್ವ 2300ರಲ್ಲಿ ಇರಾನ್ ದೇಶದ ಸುಮೇರಿಯನ್ ಅನ್ನುವಂಥ ರಾಜ ಈ ಒಂದು ಸಂವಿಧಾನವನ್ನು ಮೊದಲ ಬಾರಿ ತರ್ತಾನೆ. ಸುಮೇರಿಯನ್ ರಾಜ ಆತ ವೃದ್ಧರಿಗೆ, ವಿಧವೆಯರಿಗೆ ಮತ್ತು ಬಡವರಿಗೆ ಮೊದಲ ಬಾರಿ ಕಾನೂನು ಮಾಡ್ತಾನೆ. ವೃದ್ಧರಿಗೆ, ವಿಧವೆಯರಿಗೆ ತೆರಿಗೆ ತಗೋಬಾರದು, ಹಾಗೆ ಶ್ರೀಮಂತರು ಅತಿ ಹೆಚ್ಚು ಬಡ್ಡಿಯನ್ನು ಬಡವರಿಗೆ ಹಾಕಬಾರದು ಅಂತ ಕಾನೂನು ಮಾಡ್ತಾನೆ. ಅದು ಈ ಒಂದು ಸಂವಿಧಾನಕ್ಕೆ ಮೂಲ ಆಧಾರ. ಅದಾದ ನಂತರ ಹಮ್ಮುರಾಬಿ ಅನ್ನೋನು ಬರ್ತಾನೆ. ಇನ್ನ ನಾವು ಮಧ್ಯಕಾಲೀನ ಒಂದು ಜಗತ್ತಿಗೆ ಬಂದಾಗ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ಅನ್ನುವಂಥ ಶಬ್ದವನ್ನ ಬಳಸಿದ್ದು ಯಾವ ಅಂದ್ರೆ ಇಂಗ್ಲೆಂಡಿನ ರಾಜ 2ನೇ ಹೆನ್ರಿ ಅಂತ ಆತನ ಹೆಸರು. 1164ರಲ್ಲಿ ಮೊದಲ ಬಾರಿಗೆ ಸಂವಿಧಾನ ಅನ್ನುವಂಥ ಹೆಸರನ್ನು ಬಳಸ್ತಾರೆ. ಮೊದಲ ಬಾರಿಗೆ ಒಂದು ಅಧಿಕೃತ ಸಂವಿಧಾನ ಅಂತ ಹೇಳಿ ಜಗತ್ತಿನಲ್ಲಿ ಕಂಡಿದ್ದು ಯಾವಾಗಪ್ಪ ಅಂತಂದ್ರೆ ಕಿಂಗ್ ಜಾನ್ ಅನ್ನುವಂಥ ಇಂಗ್ಲೆಂಡಿನ ದೊರೆ 1215ರಲ್ಲಿ ರಾಜ ಮತ್ತು ಜಾಗೀರ್ದಾರರ ಮಧ್ಯೆ ನಡೆದಂತಹ ಸಂಘರ್ಷದಲ್ಲಿ ಮೊದಲ ಬಾರಿಗೆ ಒಂದು ಸಂವಿಧಾನ ರೂಪುಗೊಳ್ಳುತ್ತದೆ. ಅದನ್ನ ಮ್ಯಾಗ್ಮಾ ಕಾರ್ಟ್ ಅಂತ ಕರಿತೀವಿ. ಇದು ಜಗತ್ತಿನ ಮೊಟ್ಟ ಮೊದಲ ಸಂವಿಧಾನ, ಅಲಿಖಿತ ಸಂವಿಧಾನ 1215ರಲ್ಲಿ. ಹೀಗೆ ಇತಿಹಾಸವನ್ನು ತೆಗಿತಾ ಹೋದ್ರೆ ಹಲವಾರು ಸಂವಿಧಾನದ ಹಿನ್ನೆಲೆಗಳು ಬರ್ತವೆ. ಹಾಗಾಗಿ ಭಾರತಕ್ಕೂ ಒಂದು ಸಂವಿಧಾನ ಬೇಕು ಅನ್ನೋದು 1920 ನಂತರ ದೊಡ್ಡ ಚಳವಳಿಗೆ ರೂಪುಗೊಳ್ತು. ಅದರಲ್ಲೂ ಮುಖ್ಯವಾಗಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಸಂವಿಧಾನ ಬೇಕೇ ಬೇಕು, ಇನ್ನೇನು ಕೆಲವೇ ವರ್ಷಗಳಲ್ಲಿ ಭಾರತ ಸ್ವತಂತ್ರ ಆಗ್ತದೆ ಅಂದಾಗ ಮೌಂಟ್ ಬ್ಯಾಟನ್ ಯೋಜನೆಯ ಪ್ರಕಾರವಾಗಿ ಭಾರತಕ್ಕೆ ಸಂವಿಧಾನ ರೂಪಿಸಬೇಕು, ಹೇಗೆ ರೂಪಿಸಬೇಕು ಅಂದಾಗ ದೊಡ್ಡ ಚರ್ಚೆಗಳು ನಡೆದವು. ನಿಮಗೆಲ್ಲ ಗೊತ್ತಿರಲಿ,
ಡಿಸೆಂಬರ್ 9, 1946 ಮೊದಲ ಬಾರಿಗೆ ಸಂವಿಧಾನ ಸಭೆಯನ್ನು ಆರಂಭ ಮಾಡಿದಾಗ ಅವತ್ತಿನ್ನೂ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗಲಿಲ್ಲ. 389 ಜನ ಸಂವಿಧಾನ ಸಭೆಯ ಸದಸ್ಯರಿದ್ದರು. ಅವರೆಲ್ಲ ಸೇರಿಕೊಂಡು ಭಾರತಕ್ಕೆ ಸಂವಿಧಾನ ಬರಿಬೇಕಂತ ಮುಂದಾದರು. ಆದರೆ ಜಿನ್ನಾನ ನೀತಿಯಿಂದ ಮತ್ತೆ ಹಿಂದೂ ಮುಸ್ಲಿಮರಲ್ಲಿ ಒಡಕಾಯಿತು. ಅವಾಗ ಏನಾಯ್ತಂದ್ರೆ ಪಾಕಿಸ್ತಾನ ಡಿವೈಡ್ ಆಯಿತು. ಆಗ ಸಂವಿಧಾನ ಸಭೆಯಲ್ಲಿ ಉಳ್ಕೊಂಡವರ ಸದಸ್ಯರ ಸಂಖ್ಯೆ 799. ಹಾಗಾಗಿ ಮೊಟ್ಟ ಮೊದಲ ಸಂವಿಧಾನ ಸಭೆಯಲ್ಲಿ ಸಚ್ಚಿದಾನಂದ ಸಿನ್ಹಾರವರು ಅಧ್ಯಕ್ಷತೆಯಲ್ಲಿ ಭಾಗವಹಿಸಿದಂತಹ ಸದಸ್ಯರ ಸಂಖ್ಯೆ 207. ಹೀಗೆ ಆರಂಭವಾದಂತಹ ಈ ಸಭೆಗೆ ಈ ಕರಡನ್ನ ಯಾರು ತಯಾರು ಮಾಡಬೇಕು, ಸಂವಿಧಾನದ ರಚನೆ ಯಾರು ಮಾಡಬೇಕು ಅಂತ ಚರ್ಚೆ ಬಂದಾಗ ನೆಹರೂರವರು ಬೇರೆ ಬೇರೆಯವರೆಲ್ಲ ಏನ್ ಮಾಡಿದ್ರಂದ್ರೆ ನಾರ್ವೆ ದೇಶದ ಸಂವಿಧಾನ ಪಿತಾಮಹವನ್ನು ಕರೆಸಬೇಕು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಗಾಂಧಿ ಹೇಳ್ತಾರೆ, ನಮ್ಮಲ್ಲೇ ಮಹಾನ್ ಬುದ್ಧಿವಂತ ಅಂಬೇಡ್ಕರ್ ಇದ್ದಾರೆ, ಬೇರೆಯವರು ಯಾಕಪ್ಪ ಅಂತ. ಆವಾಗ ಆ ಸಂವಿಧಾನ ರಚನೆ ಸಭೆಗೆ ಆಯ್ಕೆ ಮಾಡಬೇಕಲ್ಲ, ಎಲ್ಲಿಂದ ಆಯ್ಕೆ ಮಾಡಬೇಕು ಅಂತ ಬಂದಾಗ ಬಾಂಬೆ ಪ್ರೆಸಿಡೆನ್ಸಿ ನಿಂತಾಗ ಅಂಬೇಡ್ಕರ್ ಅವರನ್ನು ಸೋಲಿಸ್ಬಿಡ್ತಾರೆ. ಅಂದ್ರೆ ಏನಾದ್ರೂ ಕೆಳವರ್ಗದ ವ್ಯಕ್ತಿ ಸಂವಿಧಾನ ರಚನೆ ಸಭೆಗೆ ಬಂದಾಗ ನಮ್ಮ ಕತೆ ಏನಾಗ್ಲಿಕ್ಕಿಲ್ಲ ಅಂತೇಳಿ ಅವತ್ತಿರ್ತಕ್ಕಂಥ ಜಡ್ಡು ಬಿಟ್ಟಿದ ಮೇಲ್ವರ್ಗದ ಮನಸ್ಸುಗಳು ಅಂಬೇಡ್ಕರ್ ಸೋಲಿಸ್ತಾರೆ. ಕೊನೆಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರ ಒತ್ತಾಯಕ್ಕೆ ಮಣಿದು ತಿರ್ಗಾ ಅವ್ರಿಗೆ ಅವಕಾಶ ಕೊಡ್ತಾರೆ. ಬಂಗಾಳದಿಂದ ಅವರು ನಿಂತಿರ್ತಾರೆ. ಜೋಗೇಂದ್ರ ಮಂಡಲ್ ಅನ್ನುವಂತ ವ್ಯಕ್ತಿ ಅಂಬೇಡ್ಕರ್ ಅವರಿಗೆ ತಮ್ಮ ಸ್ಥಾನವನ್ನು ಬಿಟ್ಕೊಳ್ತಾರೆ. ಕೊನೆಗೆ ಅದು ಗೆಲ್ತಾರೆ. ಬೇಡಕ್ಕೆ ಏನಾಗುತ್ತೆ, ಬಂಗಾಳ ಪಾಕಿಸ್ತಾನ ಸೇರ್ಬಿಡ್ತದೆ. ಅವಾಗ ಹೇಳ್ತಾರೆ ಅಂಬೇಡ್ಕರ್ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿಲ್ಲ. ಅಲ್ಲೂ ಅವ್ರಿಗೆ ನೋವಾಗ್ತದೆ. ಯಾಕಂದ್ರೆ ಈ ದೇಶದಲ್ಲಿ ಬಹುಜನರಿಗೆ ಒಂದು ಉತ್ತಮವಾದ ಮಾರ್ಗದರ್ಶನ ಕೊಡುವುದಕ್ಕಿರುವಂತ ಅವಕಾಶ ಇದು ಒಂದೇ. ಮತ್ತೆ ತಿರ್ಗಾ ನಾನು ಹಿಂಗ್ ಮಾಡೋದಿಲ್ಲ ಅಂದಾಗ ಕೊನೆಗೆ ಮತ್ತೆ ಬಾಂಬೆ ಪ್ರೆಸಿಡೆನ್ಸಿಯಿಂದಲೇ ಆಯ್ಕೆ ಮಾಡಿ ಕಳಿಸ್ತಾರೆ. ಹಾಗಾಗಿ 1947 ಆಗಸ್ಟ್ 29ನೇ ತಾರೀಕಿಗೆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರ್ತಾರೆ. ನಿಮ್ಗೆ ಗೊತ್ತಿರಲಿ, ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ. ಈ ಭಾರತ ಸಂವಿಧಾನ ಬರೀಬೇಕಾದ್ರೆ 60 ದೇಶದ ಸಂವಿಧಾನಗಳನ್ನ ಅಧ್ಯಯನ ಮಾಡ್ತಾರೆ. ಸಾಮಾನ್ಯ ಅಲ್ಲದೆ 60 ದೇಶದ ಸಂವಿಧಾನಗಳನ್ನ ಅಧ್ಯಯನ ಮಾಡ್ತಾರೆ. ಬಹುಬೇಗ ಬರೀತಾರೆ. ನೀವು ಅನ್ಕೊಂಡಂಗೆ 2 ವರ್ಷ 11 ತಿಂಗಳು 18 ದಿವಸ ಅಂತ ಹೇಳಿದ್ರು ಕೂಡ ಆಕ್ಚುಲಿ ಸಂವಿಧಾನದ ಕರಡು ರೆಡಿ ಆಗುವುದು 1948 ಫೆಬ್ರವರಿ 4ಕ್ಕೆ ರೆಡಿ ಆಗ್ಬಿಡ್ತದಲ್ಲಿ. ಆಮೇಲೆ ಆ ಸಂವಿಧಾನವನ್ನ 1948 ಫೆಬ್ರವರಿ 26ಕ್ಕೆ ಗೆಜೆಟ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಸರ್ಕಾರ ಯಾವುದೋ ಒಂದು ಕಾನೂನು ಗೆಜೆಟ್ ಮಾಡಿದ ಮೇಲೆ ಅದು ಏನಾಗ್ತದೆ, ಜಾರಿ ಆಗ್ತದೆ. ನಿಮ್ ಉದಾಹರಣೆ ಮೊನ್ನೆ ಒಳ ಮೀಸಲಾತಿ ಅಂತ ಬಂದ ಒಂದು ಗೆಜೆಟ್ ಮಾಡೋದು ಅಲ್ವಾ. ಗೆಜೆಟ್ ಅಂದ್ರೆ ಇಲ್ಲಿಂದ ಆರಂಭ ಅಂತ 90% ಓಕೆ, ಇನ್ನೊಂದು 9 ಶೆಡ್ಯೂಲ್ಗೆ ಶಿಫಾರಸ್ ಆಗಿಲ್ಲ, ಆದ್ಮೇಲೆ ಪರಿಪೂರ್ಣವಾಗಿ ಆಗ್ತದೆ. ಹಂಗೆ ಗೆಜೆಟ್ ಮಾಡಿದ ಮೇಲೂ ಕೂಡ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ ಅಂದ್ರೆ ಚರ್ಚೆಗೆ ಬಿಡ್ತಾರೆ. ಚರ್ಚೆ ಬಿಡ ಆಗತ್ತಿರ್ಲಿಲ್ಲ, ಯಾಕಂದ್ರೆ ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಅದು ಫೈನಲ್ ಮಾಡಬಹುದಿತ್ತು ಅಂಬೇಡ್ಕರ್ ಅವರು. ಆದ್ರೆ ಅವರು ಒಬ್ಬ ಪ್ರಜಾಪ್ರಭುತ್ವವಾದಿ ಆಗಿದ್ರಿಂದ ಗೆಜೆಟ್ ಆದ್ಮೇಲೆ ಅದನ್ನ ಏನ್ ಮಾಡ್ತಾರೆ, ಚರ್ಚೆ ಬಿಡ್ತಾರೆ. 114 ದಿನಗಳ ಕಾಲ ಸುದೀರ್ಘವಾಗಿ ಕರಡು ಮೇಲೆ ಚರ್ಚೆ ನಡೀತದ. ಗೊತ್ತಿರಲಿ ನಿಮಗೆ, 1948 ಅಕ್ಟೋಬರ್ 17ರಿಂದ 1949 ನವೆಂಬರ್ 17ರವರೆಗೆ ಸುದೀರ್ಘವಾಗಿ ಚರ್ಚೆ ನಡೆದು 7800ಕ್ಕೂ ಹೆಚ್ಚು ತಿದ್ದುಪಡಿಗಳಾಗಿ, ಅಂದ್ರೆ ಇದನ್ನ ಸೇರಿಸಬೇಕು ಇದನ್ನ ಸೇರಿಸಬಾರ್ದು ಅನ್ನುವಂತ ರೀತಿಯಲ್ಲಿ ಕೊನೆಗೆ 2350 ತಿದ್ದುಪಡಿಗಳನ್ನ ಅಂಗೀಕಾರ ಮಾಡ್ತಾರೆ. ಇದ್ರ ಜೊತೆಗೆ ಒಟ್ಟಾರೆಯಾಗಿ ಈ ಒಂದು ಸಂವಿಧಾನದ ಮಹಾ ಅಧಿವೇಶನಗಳು 167 ದಿವಸಗಳ ಕಾಲ ನಡೀತವ. 6.4 ಕೋಟಿ ರೂಪಾಯಿ ಖರ್ಚಾಗ್ತದ. ಇದನ್ನ ಪ್ರೇಮ್ ಬಿಹಾರಿ ಅನ್ನುವಂತ ವ್ಯಕ್ತಿ 6 ತಿಂಗಳ ಕಾಲ ಸತತವಾಗಿ ಕೈ ಬರಹದಲ್ಲಿ ಬರೀತಾರೆ ಈ ಭಾರತ ಸಂವಿಧಾನವನ್ನ. ಒಟ್ಟು 469 ಪುಟ ಇದೆ. ಮೂಲ ಸಂವಿಧಾನ ಎಷ್ಟಿದೆ? 469 ಪುಟ ಇದೆ. 287 ನಿಬ್ಬು ಖಾಲಿ ಆದಂತೆ ಪೆನ್ಗಳು ಈ ಒಟ್ಟು ಸಂವಿಧಾನ ಬರೆಯುವುದಕ್ಕೆ. ಒಟ್ಟು 6.4 ಕೋಟಿ ರೂಪಾಯಿ ಖರ್ಚಾಯಿತು. 6 ತಿಂಗಳ ಬರೆದಂತ ಒಂದು ಸಂವಿಧಾನ ಇದು. ಆರಂಭದಲ್ಲಿ 395 ವಿಧಿಗಳು, 8 ಅನುಸೂಚಿಗಳು, 22 ಭಾಗಗಳಿವೆ. ಪ್ರಸ್ತುತ 449 ವಿಧಿಗಳು, 12 ಶೆಡ್ಯೂಲ್ಗಳು, 25 ಭಾಗಗಳದಾವ. ಹಂಗೆ ಹೇಳ್ತೀವಿ ನಾವು. ಬಟ್ ಹಂಗಲ್ಲ, ಅದು ಮೂಲ ಏನಿದು ಅವೇ ಇರೋದು, ತಿದ್ದುಪಡಿ ಮಾಡಿ ಅದ್ರಲ್ಲಿ ಎ ಬಿ ಅಂತ ಸೇರಿಸಿರ್ತಾರೆ. ಹೀಗೆ ಬರೆದಂತ ಒಂದು ಸಂವಿಧಾನವನ್ನ ನವೆಂಬರ್ 25ನೇ ತಾರೀಕಿಗೆ ಅಂತಿಮವಾಗಿ ಅದನ್ನ ಸಮರ್ಪಣೆ ಮಾಡಬೇಕಾದ್ರೆ ಚರ್ಚೆ ನಡೀತದೆ ಸಂಸತ್ನಲ್ಲಿ. 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ನಡೆದಂತ ಈ ಒಂದು ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರು
ಮಧುಮೇಹ ರೋಗಿಗಳಾಗಿರ್ತಾರೆ, ಅಂದ್ರೆ ಶುಗರ್ ಪೇಷಂಟ್ ಆಗಿರ್ತಾರೆ, ಹಾರ್ಟ್ ಪೇಷಂಟ್ ಆಗಿರ್ತಾರೆ, ಇದು ಎಲ್ಲವನ್ನು ಲೆಕ್ಕಿಸದೆ ಏನ್ 7 ಜನ ಕರಡು ಸಮಿತಿಯಲ್ಲಿ ಇರ್ತಾರಲ್ಲ, ಉಳಿದ 6 ಜನ ಯಾವ ಕೆಲಸ ಮಾಡದೇ ಇಲ್ಲ. ಇವರೊಬ್ಬರೇ ದೀರ್ಘವಾಗಿ 60 ದೇಶದ ಸಂವಿಧಾನಗಳನ್ನ ಓದಿ, ಮತ್ತೆ ಈ ದೇಶದ ಮೂಲ ಶಾಸ್ತ್ರಗಳನ್ನ ಓದಿ, ಏನ್ ಬೇಕು ಏನ್ ಬೇಡ ಅಂತ ಹೇಳಿ ಎಲ್ಲವನ್ನ ಸೇರಿಸಿ ಆ ಸಂವಿಧಾನದ ಕರಡು ತಂದಿಟ್ಟಾಗ ನಜರುದ್ದೀನ್ ಅನ್ನುವಂತ ಒಬ್ಬ ಸಂಸತ್ ಸದಸ್ಯ ಒಂದು ಪ್ರಶ್ನೆ ಮಾಡ್ತಾರೆ. ಏನ್ ಸರ್ ಇದು 395 ವಿಧಿಗಳು, ಇಷ್ಟೊಂದು ಬೃಹತ್ ಗಾತ್ರದ ಸಂವಿಧಾನ, ಆನೆ ಗಾತ್ರದಲ್ಲಿದೆ, ವಕೀಲರು ಸ್ವರ್ಗದ ತರ ಇದೆ, ಇದು ಬೇಕಾ ಅಂತ. ಆವಾಗ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದು ಅದ್ಭುತ ಭಾಷಣ ಮಾಡ್ತಾರೆ. ನವೆಂಬರ್ 25, 1949 ಬೆಳಗ್ಗೆ 11 ಗಂಟೆಗೆ ಆ ಭಾಷಣ ನಡೀತದೆ. ಏನ್ ಭಾಷಣ ಅಂತಂದ್ರೆ, ಭಾರತ ಸಂವಿಧಾನ ಇಷ್ಟು ದೊಡ್ಡದು ಯಾಕಿದೆ ಮತ್ತು ಇದರ ಮಹತ್ವ ಏನು ಅನ್ನೋದಕ್ಕೆ ಜಗತ್ತಿನ 4 ಸಂವಿಧಾನಗಳ ಪ್ರಮುಖ ಸಂವಿಧಾನಗಳ ಉಲ್ಲೇಖ ಮಾಡ್ತಾರೆ. ಯಾವ ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಕ್ರಾಂತಿಯ ಮೂಲಕ ಜಗತ್ತಿಗೆ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಕೊಟ್ಟಂತ ಅಮೆರಿಕದ ಸಂವಿಧಾನವನ್ನು 1787 ಮೇ 26ರಿಂದ 1787 ಸೆಪ್ಟೆಂಬರ್ 17ರವರೆಗೆ ಕೇವಲ 4 ತಿಂಗಳಲ್ಲಿ ಬರೆದಂತ ಸಂವಿಧಾನ ಅಮೆರಿಕ ಸಂವಿಧಾನ. ಜಸ್ಟ್ 4 ಮಂತ್ಸ್. ಆ 4 ತಿಂಗಳ ಬರೆದ ಸಂವಿಧಾನದ ಒಟ್ಟು ವಿಧಿಗಳು, ಅಮೆರಿಕ ಸಂವಿಧಾನದ ವಿಧಿಗಳು 7 ಇದ್ದಾವೆ. 7. ಎರಡನೇ ಸಂವಿಧಾನವನ್ನು ಉಲ್ಲೇಖ ಮಾಡ್ತಾರೆ. ಯಾವುದಪ್ಪ ಅಂದ್ರೆ ಕೆನಡಾ ಸಂವಿಧಾನ. ಈ ಕೆನಡಾ ಸಂವಿಧಾನವನ್ನು 1864ರಿಂದ 1867ವರೆಗೆ ಬರೀತಾರೆ. ಅಂದ್ರೆ ಒಟ್ಟು 2.5 ವರ್ಷ ಆ ಸಂವಿಧಾನವನ್ನು ಬರೀತಾರೆ. ಈ ಸಂವಿಧಾನದಲ್ಲಿರ್ತಕ್ಕಂಥ ಒಟ್ಟು ವಿಧಿಗಳು 148 ವಿಧಿಗಳು ಕೆನಡಾ ಸಂವಿಧಾನದಲ್ಲಿ. ಇನ್ನು 3ನೇ ಸಂವಿಧಾನವನ್ನ ಉಲ್ಲೇಖ ಮಾಡ್ತಾರೆ. ಜಗತ್ತಿನ ಅತ್ಯಂತ ದೀರ್ಘವಾಗಿ ಬರೆದಂತ ಸಂವಿಧಾನ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಸಂವಿಧಾನ. 1891ರಿಂದ 1900ರವರೆಗೆ ಅಂದ್ರೆ 9 ವರ್ಷಗಳ ಕಾಲ ಸುದೀರ್ಘವಾಗಿ ಈ ಸಂವಿಧಾನವನ್ನು ಬರೆಯಲಾಗ್ತದೆ. ಆಸ್ಟ್ರೇಲಿಯನ್ ಸಂವಿಧಾನ ಎಷ್ಟು ವರ್ಷ? 9 ವರ್ಷಗಳ ಕಾಲ. ಇದರ ಒಟ್ಟ ವಿಧಿಗಳು 128 ವಿಧಿಗಳು ಈ ಒಂದು ಆಸ್ಟ್ರೇಲಿಯನ್ ಸಂವಿಧಾನದಲ್ಲಿ. ಇನ್ನೊಂದು ಕೊನೆಯದಾಗಿ ಉಲ್ಲೇಖ ಮಾಡುವಂತಹ ಸಂವಿಧಾನ ದಕ್ಷಿಣ ಆಫ್ರಿಕಾ ಸಂವಿಧಾನ. ಇದು 1908ರಿಂದ 1909 1 ವರ್ಷದಲ್ಲಿ ಬರೆದಂತ ಸಂವಿಧಾನ. 134 ವಿಧಿಗಳಿರ್ತಕ್ಕಂಥ ಸಂವಿಧಾನ. ಯಾಕೆ ಈ 4 ಸಂವಿಧಾನವನ್ನು ಉಲ್ಲೇಖ ಮಾಡ್ತಾರೆ ಅಂತಂದ್ರೆ, ಜಗತ್ತಿನಾದ್ಯಂತ ಅತಿ ಕಡಿಮೆ ಅವಧಿಯಲ್ಲಿ ಬರೆದಂತ ಸಂವಿಧಾನಗಳು ಇದಾವೆ, ಅತಿ ದೀರ್ಘವಾಗಿ ಬರೆದಂತ ಸಂವಿಧಾನಗಳು ಇದಾವೆ. ಆದರೆ ಅತಿ ಕಡಿಮೆ ಅವಧಿಯಲ್ಲಿಯೂ ಅಲ್ಲ, ಅತಿ ದೀರ್ಘ ಅವಧಿಯಲ್ಲಿಯೂ ಅಲ್ಲ, ಮಧ್ಯದ ಅವಧಿಯಲ್ಲಿ ಉತ್ಕೃಷ್ಟವಾಗಿ ಬರೆದಂತ ಸಂವಿಧಾನ ಭಾರತದ್ದು. ಹಾಗಾಗಿ ಅತ್ಯಂತ ಮಹತ್ವದಿಂದ ಕೂಡಿದೆ. ಯಾಕೆ ಅಂದ್ರೆ ಭಾರತ ಬಹುಜನಾಂಗದ, ಬಹುಜಾತಿಯ, ಬಹುಭಾಷೆಯ, ಬಹುಧರ್ಮದ ನಾಡು. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಕೊಡಬೇಕಾಗಿದ್ದು. ಕೇವಲ ಸಂವಿಧಾನ ಅನ್ನುವಂಥದ್ದು ಯಾರೋ SC/ST-ಗಳಿಗೋ OBC-ಗೆ ಬರೆದಿದ್ದಲ್ಲ. ಈ ದೇಶದ ಪ್ರತಿಯೊಬ್ಬ ಜನರಿಗೂ ಕೂಡ ನ್ಯಾಯ ಕೊಡಬೇಕು ಅನ್ನುವುದಕ್ಕೆ ನಮಗೆ ಅದರಲ್ಲಿ ಅತ್ಯಂತ ಪ್ರಮುಖವಾದಂತ ಮಾದರಿಗಳಿದ್ದಾವೆ. ಉದಾಹರಣೆಗೆ ಭಾಗ 3 ಮೂಲಭೂತ ಹಕ್ಕುಗಳನ್ನು ಕರಿತೀವಿ ನಾವು. ವಿಧಿ 12ರಿಂದ ಹಿಡಿದು ವಿಧಿ 35ರವರೆಗೆ ಇರತಕ್ಕಂತ ಮೂಲಭೂತ ಹಕ್ಕುಗಳು ಯಾವುದೋ ಜಾತಿ, ಜನಾಂಗ, ಭಾಷೆಯನ್ನು ನೋಡಿ ಬರೆದಿದ್ದಲ್ಲ. ಭಾರತದಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕಾನೂನುಬದ್ಧವಾಗಿ ಇವುಗಳನ್ನ ಪಡೆಯುವ ಹಕ್ಕಿದೆ ಅಂತ ಮಂಡಿಸ್ತಾರೆ. ಹಾಗಾಗಿ ಯಾವುದೋ ಒಂದು ಜನಾಂಗಕ್ಕೋ ಜಾತಿಗೆ ಒಳ್ಳೆದಾಗಲಿ ಅಂತ ಮಾಡಿದ್ದಲ್ಲ. ಆ ದೃಷ್ಟಿಯಿಂದ ಅವ್ರು ಹೇಳ್ತಾರೆ, ಆರಂಭದಲ್ಲಿ ನಾನು ಸಂವಿಧಾನ ರಚನೆ ಮಾಡಕ್ ಬಂದಿರೋ ಉದ್ದೇಶ ಕೇವಲ ಕೆಳವರ್ಗದ ಜನರಿಗೆ ಒಳ್ಳೆದಾಗ್ಲಿ ಅಂತ. ಆದ್ರೆ ಇಲ್ಲಿ ಬಂದ ಮೇಲೆ ಅಧ್ಯಯನ ಮಾಡಿದ್ರೆ ಗೊತ್ತಾಯ್ತು, ಈ ದೇಶದ ಪ್ರತಿಯೊಬ್ಬ ಜನರಿಗೂ, ಈ ದೇಶದ ಕಟ್ಟ ಕಡೆಯ ಜನರಿಗೂ ಕೂಡ ನಾವು ಅವಕಾಶವನ್ನು ಕೊಡಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವದ ಬ್ಯೂಟಿನೇ ಅದು. ಪ್ರಜಾಪ್ರಭುತ್ವ ಅಂತಂದ್ರೆ ಯಾವುದೋ ಒಂದು ಆಳುವ ವರ್ಗಕ್ಕೆ ಅಥವಾ ಯಾವುದೋ ಒಂದು ಮೇಲ್ಜಾತಿಗೆ ಅವಕಾಶ ಕೊಡುವಂತದ್ದಲ್ಲ. ವಂಚಿತ ಜಾತಿಗಳು ತುಂಬಾ ಇದ್ದಾವೆ, ನೂರಾರು ಜಾತಿಗಳು ಇನ್ನೂ ಕೂಡ ಅಂಚಿನಲ್ಲಿದ್ದಾವೆ. ಅವರೆಲ್ಲರೂ ಕೂಡ ಮುನ್ನೆಲೆಗೆ ಬರಬೇಕು, ಅವರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಹಕ್ಕುಗಳನ್ನು ಅನುಭವಿಸಬೇಕು ಅಂತ ಹೇಳಿ ಈ ಒಂದು ಸಂವಿಧಾನ ಇಷ್ಟು ದೀರ್ಘ ಗಾತ್ರವಾಗಿ ಬರೀಬೇಕಾಗಿದೆ. ಅಂದ್ರೆ ಅದಕ್ಕೆ ಗೊತ್ತಿರಲಿ ನಿಮಗೆ, ನಮ್ಮ ಮನೆಯಲ್ಲಿ ಯಾವ ಗ್ರಂಥ ಐತೆ ಅಂತ ಗೊತ್ತಿಲ್ಲ, ಸಂವಿಧಾನ ಇರಬೇಕು. ಸಂವಿಧಾನವನ್ನು ಕರೆಕ್ಟ್ ಆಗಿ ಓದ್ಬಿಟ್ರೆ ಸಾಕು, ನಿಮ್ಮನ್ನು ಯಾರು ಟಚ್ ಮಾಡೋದು ಅಂತ ರಕ್ಷಣಾ ಸಂವಿಧಾನದಲ್ಲಿ ಗೊತ್ತಿರಲಿ ನಿಮಗೆ. ನಾನು ಸ್ಪೆಷಲ್ ಆಗಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಹಕ್ಕುಗಳನ್ನ ನೀವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಶೋಷಣೆಗೊಳಗಾಗ್ತೀವಿ. ನಾನು ತಮಾಷೆ ಮಾಡ್ತಿರ್ತೀನಿ ಯಾವಾಗ. ಸುಮಾರು ಜನ ನಮ್ಮ ಹುಡುಗಿಯರೆಲ್ಲ ಬಸ್ಸಲ್ಲಿ ಹೋಗ್ತಿರ್ತಾರೆ. ಬಸ್ಸಲ್ಲಿ ಹೋಗುವಾಗ ಪುರುಷರು ಮತ್ತು ಹುಡುಗರು ಹೆಂಗ್ ಬೇಕಾದ್ರೆ ನಡ್ಕೊಂತಿರ್ತಾರೆ. ಅಲ್ಲಿ
ಹತ್ತಬೇಕಾದ್ರೆ ಬಂದು ಹೆಣ್ಮಕ್ಳನ್ನ ಟಚ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಆದ್ರೂ ನಾವು ಯಾಕೆ ಕೇರ್ ಮಾಡಲ್ಲ, ಹೋಗ್ಬಿಡಿ ಅಂತೀವಿ. ನಿಮ್ಗೆ ಗೊತ್ತಿಲ್ಲ ಕಾನೂನಲ್ಲಿ ಎಂತ ಒಂದು ಪವರ್ ಇದೆ ಗೊತ್ತಾ? ಸುಮ್ಮನೆ ಅವ್ರು ಹಿಂಗ್ ನೋಡಿದ್ರು ಕೂಡ ನೀವು ಸೆಕ್ಸುವಲ್ ಹರಾಸ್ಮೆಂಟ್ ಕೇಸ್ ಹಾಕ್ಬೋದು, ಅಂತ ಒಂದು ಕೆಪಾಸಿಟಿ ಕಾನೂನಲ್ಲಿದೆ. ಯಾಕೆ ಅಂತಂದ್ರೆ ಅದು ಸ್ತ್ರೀ ಗೌರವ, ಮತ್ತೆ ಏನೂ ಅಲ್ಲ. ಸುಮ್ನೆ ರಿಸೀವ್ ಮಾಡ್ಕೊಳಕ್ಕಲ್ಲ, ಸ್ತ್ರೀ ಗೌರವ ಅಂತ ನೂರಾರು ಕಾನೂನುಗಳಿದೆ. ಬಹಳ ಜನ ಗೊತ್ತಿಲ್ಲ. ಪೊಲೀಸರೆಲ್ಲ ನಮ್ಮ ಬೈಕ್ ಹಿಡಿದಿರ್ತಾರೆ, ಅವ್ರಿಗೆ ಬೈಕ್ ಹಿಡಿಯಕ್ಕೆ ರೂಲ್ಸೇ ಇಲ್ಲ, ನಮ್ಗೆ ಗೊತ್ತಿಲ್ಲ. ಅಂಜಿಕೊಂಡು 200 ರೂಪಾಯಿ ಕೊಟ್ಟು ಹೋಗ್ಬಿಡ್ತೀವಿ. ಹೌದಾ? ಯಾಕಂದ್ರೆ ಕಾನೂನು ಓದಿಲ್ಲ. ನಾವು ತಿಳ್ಕೊಂಡ್ರಿ ಪೊಲೀಸರು ಬೈಕ್ ಹಿಡಿಯೋ ರೂಲ್ಸ್ ಐತಿ ಅಂತ ತಿಳ್ಕೊಂಡಿದ್ವಿ. ಅವ್ರಷ್ಟ ನಮ್ಮ ದಾಖಲೆಗಳನ್ನ ನೋಡ್ಬೇಕು. ನಮ್ಮ ಹತ್ರ ದಾಖಲೆ ಇಲ್ಲ ಅಂತಂದ್ರೆ ಸುಮ್ಮನೆ ಕೋರ್ಟಿಗೆ ಬರ್ಕೊಡ್ಬೇಕು, ಅಲ್ಲೂ ನಾವು ಕೊಡ್ತೀವಿ. ಆದ್ರೆ ಎದುರಿಸ್ಬಿಡ್ತಾರ ಅವ್ರು. ಫಸ್ಟ್ ಆಫ್ ಆಲ್ ನಮ್ಗೆ ಕಾನೂನು ಗೊತ್ತಿಲ್ಲ ಕಾರಣಕ್ಕೋಸ್ಕರ ಅವ್ರು ನಮ್ಗೆ ತೊಂದರೆ ಕೊಡ್ತಾರೆ. RTO ನಮ್ಗೆ ಹಿಡಿಬೇಕು. ಅದು ಯಾರು ಹಿಡಿತಿರ್ತಾರೆ? ಕಾಮನ್ ಕಾನ್ಸ್ಟೇಬಲ್ ನಮ್ಗೆ ಹಿಡಿತಿರ್ತಾರೆ. ಪೊಲೀಸ್ ಅಂದ್ರೆ ಭಯ ನಮ್ಗೆ. ಯಾಕೆ? ಕಾನೂನು ಗೊತ್ತಿಲ್ಲ. ಅದಕ್ಕೆ ಈ ಸಮಾಜದಲ್ಲಿ ನೀವು ಬದುಕಬೇಕಂದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಕಾನೂನು ಗೊತ್ತಿರಬೇಕು. ಬೇರೆ ದೇಶದಲ್ಲಿ ಯಾಕೆ? ಅಮೆರಿಕದಲ್ಲಿ 7 ವಿಧಿಗಳು ಯಾಕದವ ನಿಮ್ಗೆ ಗೊತ್ತಿಲ್ಲ? ಅಮೆರಿಕದಲ್ಲಿ ಎಷ್ಟೊಂದು ಅದ ಗೊತ್ತಾ? 50 ಸಂವಿಧಾನ ಅದ. ಒಂದಿಲ್ಲ, 50. ಪ್ರತಿಯೊಂದು ರಾಜ್ಯಕ್ಕೂ ಒಂದು ಸಂವಿಧಾನ ಇದೆ. ಇಲ್ಲಿ ಪ್ರತಿಯೊಂದು ರಾಜ್ಯವು ಯಾವ ರೀತಿ ನಡ್ಕೋಬೇಕಂತ ನೀತಿ ನಿಯಮಗಳಿದಾವೆ. ಆದ್ರೆ ನಮ್ಮ ದೇಶದಲ್ಲಿ ಒಂದೇ ಸಂವಿಧಾನ ಎಲ್ಲಾ ರಾಜ್ಯಗಳನ್ನ ಕಂಟ್ರೋಲ್ ಮಾಡ್ತದಂದ್ರೆ ಎಲ್ಲವನ್ನೂ ಒಳಗೊಂಡಿದೆ ಅಂತ ಅರ್ಥ. ಹಾಗಾಗಿ ಆ ಸಂವಿಧಾನವನ್ನ ಬಳಸಿಕೊಳ್ಳುವಂತ, ಅದನ್ನು ಉಳಿಸುವಂತ ಕಾರಣಕ್ಕೋಸ್ಕರನೇ ನಾವು 2015ರಿಂದ ಸಂವಿಧಾನ ಸಮರ್ಪಣಾ ದಿನ ಅಂತ ಹೇಳಿ ನವೆಂಬರ್ 29ಕ್ಕೆ ಆರಂಭ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಇದನ್ನ ಕಾನೂನು ದಿನ ಅಂತ ಕರಿತಿದ್ವಿ. ಮುಂಚೆ ಏನ್ ಕರಿತಿದ್ವಿ? ಕಾನೂನು ದಿನ ಅಂತ. ಅವಾಗ ನಮ್ಗೆ ಏನ್ ಅನ್ಸುತ್ತೆ? ಮೋಸ್ಟ್ಲಿ ಲಾಯರ್ ಬಿಡೋದು ಅಂತ, ಲಾಯರ್ ಮಾಡ್ಕೊತಾರೆ ಅಂತ. ಅಲ್ಲ, ಪ್ರತಿಯೊಬ್ಬ ಭಾರತೀಯನು ಕೂಡ ನಮಗೋಸ್ಕರ ಈ ಒಂದು ದಿನವನ್ನು ಆಚರಣೆ ಮಾಡೋದಷ್ಟೇ ಅಲ್ಲ, ಏನ್ ಮಹತ್ವ ಅಂತ. ಅದಕ್ಕೆ ಪರ್ಸನಲ್ ಆಗಿ ಸಂವಿಧಾನ ಮನೆಗೆ ಓದಕ್ ಕಲೀರಿ, ಸಿಲೆಬಸ್ಗೋಸ್ಕರ ಅಲ್ಲ. ಇಷ್ಟೆಲ್ಲ ಜನ ಕೂಡಿ ಹಾಕಿ ಇಷ್ಟೆಲ್ಲ ಸರ್ಸ್ ಕೂತ್ಕೊಂಡು ಟೈಮ್ ಪಾಸ್ ಮಾಡಕ್ ನಾವಿಲ್ಲಿ ಕುಂತಿಲ್ಲ. ಮಾಡಿದ್ರೆ ಕ್ಲಾಸ್ ಆಗ್ತದ. ಯಾಕೆ ಅಂತಂದ್ರೆ ನಿಮ್ಗೊಂದು ತಿಳುವಳಿಕೆ, ಒಂದು ಅರಿವು ಬೇಕಲ್ವಾ? ಸಂವಿಧಾನ ಯಾಕೆ ಬೇಕು ನಮಗೆ? ಸಂವಿಧಾನ ಇದ್ರೆ ಏನಾಗ್ತದ, ಇಲ್ದಿದ್ರೆ ಏನಾಗ್ತದ? ಪೊಲೀಸ್ ಸ್ಟೇಷನ್ ಇಲ್ಲಾಂದ್ರೆ ಏನಾಗ್ತದ? ಕೋರ್ಟ್ ಇಲ್ಲಾಂದ್ರೆ ಏನಾಗ್ತದ? ಇವೆಲ್ಲವುಗಳನ್ನ ತಿಳಿಯುವುದಕ್ಕೆ ನಮಗೆ ಇರುವಂತ ಒಂದೇ ಒಂದು ಆಧಾರ, ಅದು ಸಂವಿಧಾನ ಮಾತ್ರ ಅಂತ. ಹಾಗಾಗಿ ಅಂತಹ ಒಂದು ಸಂವಿಧಾನವನ್ನ ನಾವೆಲ್ಲರೂ ಕೂಡ ಬೆಳೆಸಬೇಕು, ಉಳಿಸಬೇಕು ಮತ್ತು ಅದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ತಿಳ್ಕೋಬೇಕು. ಯಾಕಂದ್ರೆ ನಮಗೋಸ್ಕರ ಬದಲಾಗುವ ಶಕ್ತಿ ಆ ಸಂವಿಧಾನದಲ್ಲಿದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಒಟ್ಟು ಸಂವಿಧಾನದಲ್ಲಿ ಎಷ್ಟು ತಿದ್ದುಪಡಿಗಳಾಗಿವೆ? ಎಸ್, ಇವರ ಹೇಳಿ. 106. ಎಷ್ಟು? 106 ತಿದ್ದುಪಡಿಗಳು. ಫಸ್ಟ್ ತಿದ್ದುಪಡಿ 1951 ಕೊನೆಯ ತಿದ್ದುಪಡಿ 2023 ಸೆಪ್ಟೆಂಬರ್ 28 ಆರ್ಟಿಕಲ್ 232AA 232AA ತೆಗೆದು ಏನದು? ಲೋಕಸಭೆ ಮತ್ತು ವಿಧಾನಸಭೆ ಮತ್ತು ದೆಹಲಿಯ ವಿಧಾನಸಭೆ ಇಲ್ಲೆಲ್ಲರಿಗೂ ಕೂಡ ಏನಪ್ಪ ಅಂದ್ರೆ 1/3 ಮಹಿಳೆಯರಿಗೆ 15 ವರ್ಷ ಅವಕಾಶ ಕೊಡ್ಬೇಕಂತ ಹೇಳಿ ಅದನ್ನ 2 ವರ್ಷದಿಂದ ಮಾಡೋದು. ನೋಡಿ, ಅಲ್ಲೂ ಕೂಡ ನಮ್ಮ ಬ್ಯೂಟಿ ಇದೆ. ಮಹಿಳೆಯರಿಗೆ ಹಕ್ಕು ಕೊಡಬೇಕು, ಮಹಿಳೆಯರಿಗೆ ಏನಪ್ಪ ಸ್ವತಂತ್ರ ಕೊಡಬೇಕು, ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಒಂದು ಸುಂದರವಾದ ಬದುಕು ಕಟ್ಕೊಳಕ್ ಬೇಕಂತ ಎಲ್ಲ ಅವಕಾಶಗಳನ್ನು ಕೊಡಬೇಕು ಅನ್ನುವುದನ್ನ ಅಂಬೇಡ್ಕರ್ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಸಂವಿಧಾನ ಜಾರಿ ಆದ್ಮೇಲೆ ಸ್ವಲ್ಪ ಅಂಬೇಡ್ಕರ್ ಅವರು ಬೇಜಾರಾಗ್ತದೆ. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಸಂವಿಧಾನ ಜಾರಿ ಆಗ್ತಾ ಇಲ್ಲ ಅಂತ ಹೇಳಿ 1952ರಲ್ಲಿ ಹಿಂದೂ ಕೋಡ್ ಬಿಲ್ ಅಂತ ತರ್ತಾರೆ. ಆ ಹಿಂದೂ ಕೋಡ್ ಬಿಲ್ ಅಲ್ಲಿ ಏನಿತ್ತು? ಮುಖ್ಯವಾಗಿ ಹೆಣ್ಮಕ್ಳಿಗೆ ಆಸ್ತಿ ಹಕ್ಕನ್ನು ಕೊಡ್ಬೇಕಂತಿತ್ತು. ಹೌದಾ? ಸಂಪ್ರದಾಯವಾದಿಗಳಿಗೆಲ್ಲ ಎದ್ದು ಹೊಡೆದ್ಬಿಡ್ತು, ಏನು ಹೆಣ್ಮಕ್ಳಿಗೆ ಆಸ್ತಿ ಕೊಡ್ಬೇಕ? ಈಗಲೂ ಒಪ್ಪಲ್ಲ. ಈಗಲೂ ಬೇಕಾದ್ರೆ ನೋಡ್ರಿ, ಹೆಣ್ಣಿಗೆ ಆಸ್ತಿ ಕೊಡ್ಬೇಕಂದ್ರೆ ಬದಿಗೆ ಬಂದಿರ್ತಾವ ಅಲ್ಲ, ಅಂದ್ರೆ ತಿಳುವಳಿಕೆ ಇಲ್ಲ ಅಂತ ನಮಗೆ, ಸಾಮಾಜಿಕ ತಿಳುವಳಿಕೆ ಇಲ್ಲ ಅಂತ. ಯಾಕೆ? ಆಕಿನೂ ಆ ಮನೆ ಹುಟ್ಟಾದ್ಮೇಲೆ ಅದು ಹಕ್ಕದಾರ ಅಲ್ಲ. ಏನು ನೀವ್ ಹೆಣ್ಮಕ್ಳಿಗೆ ಆಸ್ತಿ ಕೊಡೋಕೆ ಶುರು ಮಾಡ್ರಿ, ವರದಕ್ಷಿಣೆ ಬಿಡೋದು ತಾನಾಗಿ ನಿಂದಿರ್ತದೆ. ಅರ್ಥ ಆಯ್ತಾ? ಏನು? ಹೆಣ್ಮಕ್ಳಿಗೆ ಹಕ್ಕುಬದ್ಧವಾಗಿ ಆಸ್ತಿ ಕೊಟ್ರೆ ವರದಕ್ಷಿಣೆ ಅನ್ನೋಂಥ ಪಿಡುಗು, ಶೋಷಣೆ ಅನ್ನೋಂಥ ಪಿಡುಗು ತಾನಾಗಿ ನಿಂದಿರ್ತದೆ. ಯಾಕಂದ್ರೆ ಆಕಿ ಹೆಸರಲ್ಲಿ ಆಸ್ತಿ ಇರೋದ್ರಿಂದ ಆಕಿಗೆ ಒಂದು ಧೈರ್ಯ ಬರ್ತದ, ಗತ್ತು ಬರ್ತದ. ಆಕಿಗೆ ಏನೇ ಇಲ್ಲ ಅಂದಾಗ ಆಕೆ ನಾವು ಶೋಷಣೆ ಮಾಡಕ್ ಶುರು ಮಾಡ್ತೀವಿ. ಸರ್ಕಾರಿ ನೌಕರಿ ಮಾಡ್ತಕ್ಕಂಥ ಮಹಿಳೆಯರಿಗೂ ಕಾಮನ್ ಆಗಿರ್ತಕ್ಕಂಥ ಮಹಿಳೆ ಡಿಫ್ರೆನ್ಸ್ ಯಾಕಂತ ಹೇಳಿ, ಈಗ ಮೇಡಮ್ ಅಲ್ಲಿ ಕೂತಿದ್ದಾರೆ, ಇವರು ನಮ್ಮ ಪುರುಷ ಗಂಜಂದ್ರ ಅನ್ಸ್ತಾರೆ, ಇವರು ಅಂಜಲ್ಲ. ಯಾಕಂದ್ರೆ ಆ ಶಕ್ತಿ ಅದು ಇದೆ, ಉದ್ಯೋಗ ಭದ್ರತೆ ಇದೆ, ಸಂಪತ್ತಿನ ಭದ್ರತೆ ಇದೆ. ಹಾಗಾಗಿ ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆ ಇನ್ನೊಂದು ತುಂಬಾ ಮುಖ್ಯವಾದ ಆರ್ಟಿಕಲ್ ಹೇಳಿ ನಾನು ಮಾತು ಮುಗಿಸ್ತೀನಿ. ನಾನು ಭಾಗ 4ರಲ್ಲಿ ನಮ್ಮ ಕರ್ತವ್ಯಗಳಂತ ಬರ್ತಾವ, ಡ್ಯೂಟೀಸ್ ಅಂತ ಬರ್ತಾವ. ಅದರಲ್ಲಿ ಒಂದೇ ಒಂದು ಆರ್ಟಿಕಲ್ ನಿಮಗೆ ಹೇಳ್ತೀನಿ. 51A 51A ವೈಚಾರಿಕ ಮನೋಭಾವವನ್ನು ಬೆಳೆಸುವುದು. ಸಂವಿಧಾನ ಹೇಳ್ತದೆ, ನಾನು ಹೇಳಿದ್ದೆ ವೈಚಾರಿಕ ಮನೋಭಾವ ಬೆಳೆಸುವುದು. ಇದಕ್ಕೆ ಇನ್ನೊಂದು ಶಬ್ದ ನೀವು ಟ್ವಿಸ್ಟ್ ಮಾಡಬಹುದು, ಧರ್ಮ ನಿರಪೇಕ್ಷ ಅಂತ. ಬಹಳ ಜನ ಏನ್ ತಿಳ್ಕೊಂಡಿರ್ತಾರೆ, ಧರ್ಮ ನಿರಪೇಕ್ಷ ಅಂದ್ರೆ ಧರ್ಮ ಇರೋದ ಅಂತ.
ಅಲ್ಲ, ಭಾರತದಲ್ಲಿರ್ತಕ್ಕಂಥ ಯಾವ ಧರ್ಮವೂ ಕೂಡ ರಾಷ್ಟ್ರೀಯ ಧರ್ಮವಲ್ಲ, ಸರ್ವ ಧರ್ಮಗಳು ಕೂಡ ಸಮಾನ ಅಂತ ಹೇಳುವುದೇ ಧರ್ಮ ನಿರಪೇಕ್ಷತ. ಹಂಗೆ ಯಾವ ಧರ್ಮವು ಮೌಢ್ಯವನ್ನ ಬಿತ್ತಬಾರದು, ಯಾವ ಧರ್ಮವು ಅವೈಜ್ಞಾನಿಕ ವಿಚಾರವನ್ನ ಸಮಾಜಕ್ಕೆ ಕೊಡಬಾರದು ಅಂತ ಹೇಳುವುದೇ ಆರ್ಟಿಕಲ್ 51A. ಹಾಗಾಗಿ ನಾವೆಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವನ ಬೆಳೆಸ್ಕೊಳ್ಳೋದ್ರಿಂದ ನಾವು ರಾಷ್ಟ್ರಕ್ಕೆ ಗೌರವ ಕೊಟ್ಟಂಗೆ, ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಸಂವಿಧಾನದ ಕುರಿತಾಗಿ ಒಂದು 4 ಮಾತು ಆಡೋದಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಗೂ, ಶಾಂತ ರೀತಿಯಿಂದ ಮಾತನ್ನ ಕೇಳಿದಂತ ಎಲ್ಲಾ ವಿದ್ಯಾರ್ಥಿನಿಯರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಸಂವಿಧಾನ.